ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಯೆಟ್ ಅನದರ್ ಸಿಂಪಲ್ ಆ್ಯಂಡ್ ಈಸಿ ಲಂಚ್ ಬಾಕ್ಸ್ ರೆಸಿಪಿ. ಇವತ್ತು ನಾನು ಸಿಂಪಲ್ ಆಗಿರೋವಂಥ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ಸ್ಯಾಂಡ್ವಿಚ್ ಬಂದ್ಬಿಟ್ಟು ನಾನಿಲ್ಲಿ ಚಿಕನ್ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ಡೆಫಿನೆಟ್ಲಿ ನೀವು ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡಿಕೊಟ್ರೆ ಬಾಕ್ಸು ಖಾಲಿ ಡಬ್ಬ ಮನೆಗೆ ಬರುತ್ತೆ. ಇದು ರೆಸಿಪಿ ಹೇಗಿದೆ ಮತ್ತು ಹೇಗೆ ಮಾಡೋದು ಅಂದ್ಬಿಟ್ಟು ನಾವು ನೋಡೋಣ. ಫಸ್ಟು ನಾನಿಲ್ಲಿ ಒಂದು ಪ್ಯಾನ್ ಬಿಸಿ ಇಟ್ಕೊತಾ ಇದ್ದೀನಿ. ಅದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಬೇಕು. ಈಗ ಎಣ್ಣೆ ಬಿಸಿ ಆದಮೇಲೆ ಇದು ನಾನಿಲ್ಲಿ ಮಿನ್ಸ್ಡ್ ಚಿಕನ್ ಹಾಕ್ಕೊತಾ ಇದ್ದೀನಿ, ಅಂದರೆ ಚಿಕನ್ ಕೈಮಾ ಹಾಕ್ಕೊತಾ ಇದ್ದೀನಿ. ನೀವು ಚಿಕನ್ ಬೋನ್ಲೆಸ್ ಚಿಕನ್ ತೊಗೊಂಡು ನೀವೇ ಮನೆಯಲ್ಲಿ ಒಂದು ದೊಡ್ಡದು ಕತ್ತಿ ತೊಗೊಂಡು ಚೆನ್ನಾಗಿ ಅದನ್ನು ಬೀಟ್ ಮಾಡಿಕೊಂಡ್ರೆ ಆಯಿತು, ಚಿಕನ್ ಕೈಮಾ ರೆಡಿ ಆಗೋಗುತ್ತೆ. ಇವಾಗ ಚಿಕನ್ದು ಕೈಮಾ ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಅದನ್ನು ಹುರ್ಕೊಬೇಕು. ಅದರದ್ದು ಹಸಿ ವಾಸನೆ ಹೋಗೋವರೆಗೂ ಹೈ ಫ್ಲೇಮಲ್ಲಿಟ್ಟು ಅಥವಾ ಮೀಡಿಯಮ್ ಫ್ಲೇಮಲ್ಲಿಟ್ಟು ಹುರ್ಕೊಬೇಕಾಗತ್ತೆ. ಇವಾಗ ಚಿಕನ್ ಹುರ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಕಲ್ಲು ಉಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಬೇಕು. ನೀವು ನೋಡ್ಬೋದು, ಇದು ಚಿಕನ್ ಕೈಮಾ ಆಗಿರೋದ್ರಿಂದ ಗಂಟಾದಂಗೆ ಆಗುತ್ತೆ. ನೀವು ಅದನ್ನು ಇದೇ ಥರ ಸ್ಪೂನಲ್ಲಿ ಬಿಡಿಸ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆವಾಗಲೇ ಚಿಕನ್ನು ಬೇಯೋದು. ಇದು ಬೇಯೋದಕ್ಕೇನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ನೀವು ಗಂಟಾಗಿರೋವಂಥ ಚಿಕನ್ನ ಈ ಥರ ನೀಟಾಗಿ ಬಿಡಿಸ್ಕೊಂಡು ಫ್ರೈ ಮಾಡ್ತಾಯಿದ್ರೆ ಅದು ಅಲ್ಲೇ ಬೆಂದೋಗಿಬಿಡತ್ತೆ. ಇಲ್ಲ ನಿಮಗೆ ಇನ್ನೂ ಡೌಟ್ ಇದೆ ಬೇಯೋದಿಲ್ಲ ಅನ್ನೋದಾದರೆ ನೀವು ಬೇಕಾದ್ರೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಬಿಟ್ಟು ಒಂದು 10 ನಿಮಿಷ ಮುಚ್ಚಿ ಅದನ್ನು ಹಾಗೆ ಬೇಯೋದಕ್ಕೆ ಬಿಟ್ಟರೆ ಸಾಕು, ಬೆಂದೋಗುತ್ತೆ. ನಾನಿವಾಗಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ಸಾಕು. ಇದು ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಏಕೆಂದರೆ ಸ್ಯಾಂಡ್ವಿಚಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಾಸ್ತಿ ಹಾಕಿಬಿಟ್ರೆ ವಾಸನೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ನೀವು ಬೇಡ ಅನ್ನೋದಾದರೆ ಕಂಪ್ಲೀಟ್ಲಿ ಅದನ್ನು ಸ್ಕಿಪ್ ಮಾಡ್ಕೊಬೋದು. ಇವಾಗ ನಾನಿಲ್ಲಿದ್ದಕ್ಕೆ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ನೀವು ಅಚ್ಕಾರದ ಪುಡಿ ಬೇಡ ಅನ್ನೋದಾದರೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಬೋದು. ಅದ್ರ ಜೊತೆಗೆ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಎಲ್ಲನೂ ಅಷ್ಟೇ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಏನೇ ಹಾಕ್ಕೊಂಡ್ರೂ ಎಲ್ಲ ಚೂರು ಹಾಕ್ಕೊಬೇಕು. ಜಾಸ್ತಿ ಆಗಿಬಿಟ್ರೆ ಸ್ಯಾಂಡ್ವಿಚ್ಚು ಚೆನ್ನಾಗಾಗೋದಿಲ್ಲ. ಈಗ ಎಲ್ಲ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲೆ ಹಾಕಿದ್ದಾದಮೇಲೆ ಮತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದ್ರ ಖಾರದ್ದೆಲ್ಲ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಲಿಡ್ ಕವರ್ ಮಾಡಿ ಒಂದು 5 ನಿಮಿಷ ಬೇಯೋದಕ್ಕೆ ಬಿಟ್ಟಿದ್ದೆ. ಇವಾಗ ಚಿಕನ್ನು ಚೆನ್ನಾಗಿ ಬೆಂದಿದೆ. ಈ ಸ್ಟೇಜಲ್ಲಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೀವು ಈ ಸ್ಟೇಜಲ್ಲಿ ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಜೊತೆಗೆ ಸ್ಪ್ರಿಂಗ್ ಆನಿಯನ್ಸ್ ಕೂಡ ಹಾಕ್ಕೊಬೋದು, ಬೇಡ ಅಂದರೆ ಬೇಡ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿ ನಾನು ಇದನ್ನು ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಫಸ್ಟ್ ಇದು ತಣ್ಣಗೆ ಹಾಕಬೇಕು. ಇದು ತಣ್ಣಗಾದಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ಇವಾಗ ನಾನು ಇದನ್ನು ಸಪ್ರೇಟು ಬೌಲಲ್ಲಿ ತೆಗೆದಿಟ್ಟಿದ್ದೆ, ತಣ್ಣಗಾಗಿದೆ. ಇವಾಗ ನಾನು ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಮೇಯೋನೇಸ್ ಹಾಕ್ಕೊತಾ ಇದ್ದೀನಿ. ಮತ್ತು 2 - 3 ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕ್ಕೊಬೇಕು. ಇದೆರಡೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮ್ಮ ಹತ್ರ ಮಸ್ಟರ್ಡ್ ಸಾಸ್ ಇದ್ರೂ ನೀವು ಅದನ್ನು ಹಾಕ್ಕೊಬೋದು. ಮತ್ತಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಕ್ಯಾಪ್ಸಿಕಮ್ ಇದೆರಡೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸು ಮತ್ತು ಪಿಜ್ಜಾ ಸೀಸನಿಂಗ್ ಇದೆರಡು ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಪಿಜ್ಜಾ ಸೀಸನಿಂಗ್ ಇಲ್ಲ ಅನ್ನೋದಾದರೆ ನೀವು ಜಸ್ಟ್ ಆರಿಗ್ಯಾನೋ ಕೂಡ ಹಾಕ್ಕೊಬೋದು. ಇದು ಎರಡೂ ಇಲ್ಲ ಅನ್ನೋದಾದರೆ ನೀವು ಇದ್ರ ಬದಲಾಗಿ ಮ್ಯಾಗಿ ಮಸಾಲ ಕೂಡ ಹಾಕ್ಕೊಬೋದು, ಅದೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹೀಗೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ನಾನಿಲ್ಲಿ ವೈಟ್ ಬ್ರೆಡ್ ತೊಗೊಂಡಿದ್ದೀನಿ. ನೀವು ವೈಟ್ ಬ್ರೆಡ್ ಬೇಡ ಅನ್ನೋದಾದರೆ ಬ್ರೌನ್ ಬ್ರೆಡ್ ಕೂಡ ಯೂಸ್ ಮಾಡ್ಕೊಬೋದು. ಇವಾಗ ಎಲ್ಲದ್ರ ಮೇಲೂ 1 ಟೇಬಲ್ ಸ್ಪೂನಷ್ಟು ಏನು ಸ್ಟಫಿಂಗ್ ಇದೆ ಇದನ್ನು ಇಟ್ಬಿಟ್ಟು ಸ್ಪ್ರೆಡ್ ಮಾಡ್ಕೊಬೇಕು. ನೀವು ಇದೇ ಥರ ಚಪಾತಿ ಒಳಗಡೆ ಇಟ್ಟು ಕೂಡ ನೀವು ಚಪಾತಿ ರೋಲ್ ಥರನೂ ಮಾಡ್ಬೋದು. ವೆಜಿಟೇಬಲ್ಸ್ ಎಲ್ಲ ಇಟ್ಟು ಅದನ್ನು ಅಷ್ಟೇ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ ಒಂದು ಹೆಂಚು ಕೂಡ ಬಿಸಿ ಇಟ್ಕೊಂಡಿದ್ದೀನಿ. ಬಿಸಿ ಇರೋವಂಥ ಹೆಂಚಲ್ಲಿ ಇದನ್ನು
ಏನು ಬ್ರೆಡ್ ಸ್ಲೈಸಸ್ ನಾವು ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀವಲ್ವ ಚಿಕನ್ ಮಿಕ್ಸ್ಚರು ಅದನ್ನು ಇಡ್ತಾಯಿದ್ದೀನಿ. ನೀವು ಬೇಕಿತ್ತು ಅಂದರೆ ಕೆಳಗಡೆ ಸ್ವಲ್ಪ ಬಟರ್ ಕೂಡ ಹಾಕ್ಕೊಬೋದು, ನಾನಿಲ್ಲಿ ಹಾಕ್ತಾಯಿಲ್ಲ. ಮತ್ತು ಇವಾಗ ಈ ಸ್ಟೇಜಲ್ಲಿ ನೀವು ಚೀಸ್ ಬೇಕು ಅನ್ನೋದಾದರೆ ಚೀಸ್ ಕೂಡ ಹಾಕ್ಕೊಬೋದು. ಚೀಸ್ ಸ್ಲೈಸಸ್ ಆಗಲಿ ಅಥವಾ ಗ್ರೇಟೆಡ್ ಚೀಸ್, ನಿಮ್ಮ ಹತ್ರ ಯಾವ ಚೀಸ್ ಅವೈಲಬಲ್ ಇದೆ ಅದನ್ನು ಹಾಕ್ಕೊಬೋದು. ಇವಾಗ ಇನ್ನೂ ಒಂದು ಪೀಸ್ ತಗೊಂಡು ಮೇಲಿಂದ ಕವರ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಬೇಕು ಅಷ್ಟೇ. ಪ್ರೆಸ್ ಮಾಡೋ ಇಂಟೆನ್ಷನ್ ಏನು ಅನ್ನೋದಾದರೆ, ನೀವು ಇದನ್ನು ಫ್ಲಿಪ್ ಮಾಡಿದಾಗ ಮಿಕ್ಸ್ಚರು ಈಚೆ ಕಡೆ ಬೀಳೋದಿಲ್ಲ. ಹಾಗಾಗಿ ನೀವು ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ ಒಂದು 2 ನಿಮಿಷ ಬಿಟ್ಟಿದ್ದಾದಮೇಲೆ ಫ್ಲಿಪ್ ಮಾಡ್ಕೊಳ್ಳಿ. ಇನ್ನೊಂದು ಸೈಡ್ಗೆ ಸ್ಯಾಂಡ್ವಿಚ್ಚು ಫ್ಲಿಪ್ ಮಾಡಿದ್ದಾದಮೇಲೆ ನೀವು ಅದನ್ನು ಪ್ಯಾನಿಂದ ಸೈಡಿಗೆ ತೆಗೆದು ಕಟ್ ಮಾಡಿ ಸರ್ವ್ ಮಾಡ್ಬೋದು. ನೋಡಿದ್ರಲ್ಲ, ಸಿಂಪಲ್ಲಾಗಿರೋವಂಥ, ಈಸಿಯಾಗಿರೋವಂಥ, ಡೆಲಿಷಿಯಸ್ ಆಗಿರೋವಂಥ ಸ್ಯಾಂಡ್ವಿಚ್ಚು ರೆಡಿಯಾಗಿದೆ. ನೀವು ಇದನ್ನು ಟ್ರೈ ಮಾಡಿ ನಿಮಗೆ ಹೇಗೆ ಬಂತು ಅಂತ ಖಂಡಿತವಾಗ್ಲೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬಂದು ತಿಳಿಸಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.